ಕಾಮ್ ಡೌನ್. ಏನಾಯ್ತು? ಅಲ್ಲೇನೋ ಇದೆ ಸರ್. ಗೆಸ್ಟ್ ಹೌಸ್ ಅಲ್ಲ? You guys just calm down, okay? Relax. ಕುಮಾರ್, ಅದೇನು ನೋಡಿ ಒಳಗೆ. ಪ್ಲೀಸ್ ರಿಲ್ಯಾಕ್ಸ್. ಯಾರಿದ್ರ ಒಳಗಡೆ? ಆಯ್ತು, ನೋಡೋಣ. ಸರ್ ಒಳಗಡೆ ಯಾರು ಇಲ್ಲ ಸರ್. ಯಾರು ಇಲ್ವಂತಲ್ರಿ? ಇಲ್ಲ, ಮೇಲೆ ಗೆಸ್ಟ್ ಹೌಸ್ ನಲ್ಲಿ. ಗೆಸ್ಟ್ ಹೌಸ್ ಅಲ್ಲ? ಸರಿ, ನೀವು ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಕುಮಾರ್, ನೀವು ಇವ್ರ ಹತ್ರ ಇರಿ. ಸುದರ್ಶನ್ ಬನ್ನಿ. ಓಕೆ ಸರ್. ಯಾವ ಊರಿ ನಿಮ್ದು? ಬೆಂಗಳೂರು ಸರ್. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಸರ್, ಒಳ್ಳೆ ಹೆದರ್ಕೊಂಡು ಸಾಯ್ತಿರಲ್ರಿ. ಸಾಹೇಬ್ರು ಬರ್ತಾರೆ. ಸರ್. ಏನ್ರಿ ಅನಂತ್, ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿ? ಸರ್, ಪರ್ಸ್ ಕತ್ ಕಳ್ರು ಇಲ್ಲೇ ಪಕ್ಕದ್ರೊಳಗೆ ಕದ್ದಿದ್ದಂತೆ. ಯಾರೋ ಹೆಂಗಸತ್ರ ಕಿತ್ಕೊಂಡ್ರಂತೆ, ಅದಕ್ಕೆ ಅವ್ರು ಕರ್ಕೊಂಬಂದೆ. ಮೋಸ್ಟ್ಲಿ ಗೆಸ್ಟ್ ಹೌಸ್ ಅಲ್ಲಿ ಯಾವ್ದೋ ಗೆಸ್ಟ್ ಇರ್ಬೇಕು. ಮೇ ಬಿ. ನಾಳೆ ಎನ್ಕ್ವೈರಿ ಮಾಡ್ತೀನಿ, ಕರ್ಕೊಂಡೋಗಿ. ಒಳಗಡೆ ಹೋಗಿ ನಿಮ್ ರೂಮ್ ಚೆಕ್ ಮಾಡಿದೆ, ಏನೂ ಇಲ್ವಲ್ಲ? ಇಲ್ಲ ಸರ್, ನಾವು ನೋಡಿದೀವಿ, ಅಲ್ಲೇನೂ ಇದೆ ಸರ್. ಅಲ್ಲಿ ಯಾರು ಇಲ್ಲ, ಸುಮ್ಮನೆ ಹೆದರ್ಕೋತಾ ಇದ್ದೀರಾ. ಹೋಗಿ ಮಲ್ಕೊಳ್ಳಿ, ಹೋಗಿ. ಇಲ್ಲ ಸರ್, ಆಗಲ್ಲ ಸರ್, ನಾವು ಹೊರಟೋಗ್ತೀವಿ. ಹೌದು ಸರ್. ಸರಿ, ನೀವು ಇಷ್ಟೊತ್ತಲ್ಲಿ ಹೋಗೋದು ಸರಿ ಇರಲ್ಲ. ಫಸ್ಟ್ ಸ್ಟೇಷನ್ಗೆ ಬನ್ನಿ. ಆರ್ ಯು ಆಲ್ ರೈಟ್? ಎಸ್ ಸರ್. ತುಂಬಾ ಹೆದರ್ಕೊಂಡಿದ್ದೀರಾ? ಹೇಳಿ, ಏನಾಯ್ತು? ಹೇಳ್ತೀನಿ ಸರ್. ನನ್ನ ಹೆಸರು ಚರಣ್ ಅಂತ. ಇವಳು ನನ್ನ ವೈಫ್ ಅರ್ಚನಾ. ನಮ್ಮ ಮದುವೆ ಆಗಿ ತುಂಬಾ ದಿನ ಆದರೂ ಹನಿಮೂನ್ಗೆ ಹೋಗಿರಲಿಲ್ಲ. ಅದಕ್ಕೆ ಒಂದು 2 ದಿನ ಟ್ರಿಪ್ಗೆ ಹೋಗೋಣ ಅಂತ ಈ ಕಡೆ ಬಂದ್ವಿ ಸರ್. ಸರ್, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನಾನೀ ದೆವ್ವ ಯಾವುದನ್ನು ನಂಬಲ್ಲ. ಆದರೆ ಅಲ್ಲಿ ನಡೆದದನ್ನು ನೋಡಿ ಸರಿ ಹೇಳಿ. ಅರ್ಚನಾ ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಂಡ್ಳು. ನನಗೆ ಆಫೀಸ್ ಕೆಲಸ ಇತ್ತು, ಅದನ್ನು ಮುಗಿಸಿ ಸುಮಾರು 11:30ಗೆ ಮಲ್ಕೊಂಡೆ. ಚರಣ್ ಎದ್ದೇಳು. ಚರಣ್, ಏನ್ ಅರ್ಚನಾ? ಏನೋ ಸೌಂಡ್ ಕೇಳಿಸ್ತಾ ಇದೆ. ಸೌಂಡಾ? ಏನ್ ಸೌಂಡು? ಯಾರು ಅಳೋ ಥರ. ನನಗೇನು ಕೇಳಿಸ್ತಿಲ್ವಲ್ಲ. ಇಷ್ಟೊತ್ತರೆಗೂ ಕೇಳಿಸ್ತಿತ್ತು ಚರಣ್. ಸರಿ, ನೋಡ್ತೀನಿ ಇರು.